ರಾಜ್ಯದಲ್ಲಿ ಕಬ್ಬಿಗೆ ಬೆಂಬಲ ಬೆಲೆಗಾಗಿ ಆಗ್ರಹಿಸಿ ಶುರುವಾಗಿದ್ದ ಕಬ್ಬು ಬೆಳೆಗಾರರ ಹೋರಾಟ ಬೆಳಗಾವಿಯಲ್ಲಿ ಅಂತ್ಯ ಕಂಡಿದೆ. ಆದರೆ ಇತ್ತ ಬಾಗಲಕೋಟೆ ಜಿಲ್ಲೆಯಲ್ಲಿ ಮಾತ್ರ ಇನ್ನೂ ಕೂಡ ಪ್ರತಿಭಟನೆ ಮುಗಿದಿಲ್ಲ. ಅತ್ತ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ರೈತರು ಡೆಡ್ಲೈನ್ ನೀಡಿದ್ರೆ ಇತ್ತ ಕಾರ್ಖಾನೆ ಮಾಲೀಕರು ಮಾತ್ರ ಸರ್ಕಾರದ ದರ ನಿಗದಿಗೆ ಬದ್ಧ ಎಂದಿದ್ದಾರೆ. ಈ ನಡುವೆ ಎಲ್ಲರ ಚಿತ್ತ ಇದೀಗ ಮತ್ತೆ ಮುಧೋಳ ರೈತರತ್ತ ನೆಟ್ಟಿದೆ. ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ರೈತರ ಕೂಗು ಕೇಳಲಿಲ್ಲ ಎಂತಾದು ಸರ್ಕಾರ, ನಮ್ಮ ಬೆಲೆಯ ನಾವು ಕೇಳಿದರ ತೋರ್ತಾರು ದರ್ಕಾರ, ಏನಂತ ಹೇಳಲಿ ಕತಿಸಾರ. ರೈತರ ಕೂಗು ಕೇಳಲಿಲ್ಲ. ಬಾಗಲಕೋಟೆಯಲ್ಲಿ ಸಕ್ಕರೆ ಕಾರ್ಖಾನೆಗಳಿಗೆ ರೈತರ ಡೆಡ್ಲೈನ್. ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಸಭೆ ನಡೆಸಿದ ಜಿಲ್ಲಾಧಿಕಾರಿ. ನ್ಯಾಯಸಮ್ಮತ ಮತ್ತು ಮೌಲ್ಯಯುತ ಬೆಲೆಗೆ ಆಗ್ರಹಿಸಿ ಬಾಗಲಕೋಟೆಯಲ್ಲಿ ಕಬ್ಬು ಬೆಳೆಗಾರರು ನಡೆಸ್ತಾ ಇರೋ ಹೋರಾಟ ಇನ್ನೂ ಕೂಡ ಅಂತ್ಯವಾಗಿಲ್ಲ. ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರು ಸರ್ಕಾರದ ನಿರ್ಧಾರವನ್ನ ಒಪ್ಪಿದ್ರೆ ಇಲ್ಲಿನ ರೈತರು ಮಾತ್ರ ಸರ್ಕಾರದ ತೀರ್ಮಾನದಿಂದ ಸಮಾಧಾನಗೊಂಡಿಲ್ಲ. ಸರ್ಕಾರ ರಿಕವರಿ ಆಧಾರದ ಮೇಲೆ ಕಬ್ಬಿಗೆ 3,300 ರೂಪಾಯಿ ದರ ಘೋಷಣೆ ಮಾಡಿದ್ದು ಇದೀಗ ಮುಧೋಳ ರೈತರ ಅಸಮಾಧಾನಕ್ಕೆ ಕಾರಣವಾಗಿದೆ. ಹೀಗಾಗಿ ಸಭೆಯೊಂದನ್ನ ನಡೆಸಿದ ರೈತರು ಮತ್ತೆ ನಿನ್ನೆಯಿಂದ ಮುಧೋಳದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಪ್ರತಿಭಟನಾ ಹೋರಾಟ ಶುರು ಮಾಡಿದ್ದಾರೆ. ಈ ನಡುವೆ ರಾಜ್ಯ ರೈತ ಸಂಘದ ಮುಖಂಡ ಬಡಗಲಾಪುರ ನಾಗೇಂದ್ರ ನೇತೃತ್ವದಲ್ಲಿ ರೈತ ಸಂಘಗಳ ಸಂಯುಕ್ತ ಹೋರಾಟ ಸಮಿತಿ 2 ದಿನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಕಬ್ಬಿನ ದರ 3,500 ರೂಪಾಯಿ ನೀಡುವಂತೆ ಒತ್ತಾಯಿಸಲು ಮುಂದಾಗಿದೆ. ಈ ಮಧ್ಯೆ ಸರ್ಕಾರದ ಮೇಲೆ ವಿಶ್ವಾಸ ಇಡದೆ ನೇರವಾಗಿ ಸಕ್ಕರೆ ಕಾರ್ಖಾನೆ ಮಾಲೀಕರೇ ಬಂದು ರೈತರೊಂದಿಗೆ ಚರ್ಚೆ ಮಾಡಿ 3,500 ರೂಪಾಯಿ ದರ ಕೊಡಬೇಕು ಅಂತ ಇವತ್ತಿನವರೆಗೂ ಡೆಡ್ಲೈನ್ ನೀಡಿದ್ದು, ಒಂದೊಮ್ಮೆ ಇದಕ್ಕೆ ಸ್ಪಂದಿಸದೆ ಹೋದ್ರೆ ಜಿಲ್ಲೆಯ ಪ್ರತಿ ಕಾರ್ಖಾನೆಗಳನ್ನ ಟಾರ್ಗೆಟ್ ಮಾಡಿ ಉಗ್ರವಾದ ಪ್ರತಿಭಟನಾ ಹೋರಾಟವನ್ನ ನಡೆಸುವುದಾಗಿ ಮುಧೋಳ ರೈತರು ಎಚ್ಚರಿಸಿದ್ದಾರೆ. ಒಂದು ಆ ಕಾರ್ಖಾನೆಯವ್ರನ್ನ ಸೌಜನ್ಯ ಕರೆದು ಕರೆಯಿಂದ ಮಾತಾಡ್ಬೇಕನ್ನುವಂಥದ್ದು ಒಂದು ವಿಷಯ ಬಿಟ್ಟು ಬರ್ಬೇಕವ್ರು ಬಂದು ನಮ್ಮ ಕೂಡ ಮಾತುಕತೆ ಒಡಂಬಡಿಕೆ ಮಾಡ್ಕೋಬೇಕು. ಕಾರ್ಖಾನೆ ನಾವು ಕಬ್ಬು ಕೊಡ್ತೀವಿ, ಅವ್ರು ಕಾರ್ಖಾನೆಯವ್ರು ಕಬ್ಬು ನುರಿಸ್ತಾರೋ, ನಮ್ಮ ಅವರ ಮಧ್ಯೆ ಒಡಂಬಡಿಕೆ ಆಗಬೇಕು. ಒಡಂಬಡಿಕೆ ಮುಖಾಂತರ ಒಂದು ಮುಚ್ಚಳಿಕೆ ಬರೆದು ಕೊಡಬೇಕು ಅನ್ನುವಂಥ ವಿಚಾರದೊಳಗೆ ನಾವು ಅವ್ರಿಗೆ ಹೇಳಿದೆವು. ಅದು ಬಂದ್ರೆ ಸರಿ, ಬರದೇ ಹೋದ್ರೆ ನಾವು ಅಲ್ಲಿಗೆ ಹೋಗ್ಬೇಕಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಿ. ಇನ್ನು ಇತ್ತ ಮುಧೋಳದಲ್ಲಿ ರೈತರು ಡೆಡ್ಲೈನ್ ನೀಡಿರೋ ಬೆನ್ನಲ್ಲೇ ಜಿಲ್ಲೆಯ 14 ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಇಂದು ಬಾಗಲಕೋಟೆ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾಧಿಕಾರಿ ಸಂಗಪ್ಪ ಅವರ ನೇತೃತ್ವದಲ್ಲಿ ದಿಢೀರ್ ಸಭೆ ಸೇರಿ ಚರ್ಚೆ ನಡೆಸಿದರು. ಸಭೆಯಲ್ಲಿ ಸರ್ಕಾರದ ದರ ಒಪ್ಪಿದ ಕಾರ್ಖಾನೆಗಳ ಮಾಲೀಕರು ನಾಳೆಯಿಂದ ಕಾರ್ಖಾನೆಗಳ ಆರಂಭಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತ ಲಿಖಿತ ಮನವಿ ನೀಡಿದ್ರು. ಇನ್ನು ಈ ಬಗ್ಗೆ ಮಾತನಾಡಿದ ಜಿಲ್ಲಾಧಿಕಾರಿ, ಸರ್ಕಾರದ ದರವನ್ನೇ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಪ್ಪಿದ್ದು ಕಾರ್ಖಾನೆಗಳಿಗೆ ಭದ್ರತೆಯನ್ನ ನೀಡಿ ಕಬ್ಬು ಕ್ರಷಿಂಗ್ಗೆ ಅನುವು ಮಾಡಿಕೊಡಲಾಗುವುದು ಅಂತ ಹೇಳಿದ್ರು. ಜಿಲ್ಲೆಯ ಮುಧೋಳ ರೈತರೊಂದಿಗೆ ಮಾತುಕತೆಯನ್ನ ನಡೆಸಿ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆಗಳನ್ನ ಆರಂಭಿಸಲು ಕ್ರಮ ವಹಿಸಲಾಗುವುದು ಎಂದರು. ಇತ್ತ ಸಕ್ಕರೆ ಕಾರ್ಖಾನೆ ಮಾಲೀಕರಾದ ಮಾಜಿ ಸಚಿವ ಎಸ್.ಆರ್. ಪಾಟೀಲ್ ಮಾತನಾಡಿ, ಸರ್ಕಾರದ ನಿಗದಿತ ದರವನ್ನ ಒಪ್ಪಿದ್ದೇವೆ, ಉಳಿದಂತೆ ಯಾವುದೂ ನಮಗೆ ಗೊತ್ತಿಲ್ಲ. ನಾಳೆಯಿಂದ ಕಾರ್ಖಾನೆ ಆರಂಭಿಸಲಾಗ್ತಾ ಇದ್ದು ಜಿಲ್ಲಾಡಳಿತಕ್ಕೆ ಮನವಿ ಮಾಡಲಾಗಿದೆ ಎಂದರು. ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಜೊತೆ ಬಹಳಷ್ಟು ಚಿಂತನೆ ಮಂಥನ ಮಾಡಿ ನಾವು ಇಲ್ಲ FRPಗೆ ತೊಂದರೆ ಇದೆ ಅಂದಾಗ್ಯೂ ಕೂಡ ರೈತರ ಹಿತದೃಷ್ಟಿಯಿಂದ ಅವರು ಒಂದು ಆದೇಶ ಮಾಡಿದ್ದಾರೆ. ಹೆಚ್ಚಿನ ಹಣ ಕೊಡುವಂತ ಒಂದು ಆದೇಶ ಮಾಡಿದ್ದಾರೆ. ಅದನ್ನು ನಾವು ಸಂಪೂರ್ಣವಾಗಿ ಒಪ್ಕೊಂಡು ಈ ಪ್ರಾರಂಭ ಮಾಡ್ತೇವೆ. ಅದನ್ನ ನಾವು ಪ್ರಾರಂಭ ಮಾಡ್ತೇವೆ ಅಂತ ಹೇಳಕ್ಕೆ ಒಂದು ಮನವಿ, ನಾವೆಲ್ಲರೂ ಸಹಿ ಮಾಡಿದಂಥ ಮನವಿಯನ್ನು ಗೌರವಾನ್ವಿತ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಸಬ್ಮಿಟ್ ಮಾಡ್ಯಾವ. ಮುಂದೆ ಅವರು ಕಾರ್ಖಾನೆ ಪ್ರಾರಂಭ ಮಾಡಲಿಕ್ಕೆ ಅವರು ಸೂಕ್ತವಾದಂಥ ಕ್ರಮ ಜರುಗಿಸ್ಬೇಕು ಅಂತೇಳಿ ಅವರಲ್ಲಿಬ್ಬರಲ್ಲಿ ಮನವಿ ಮಾಡಿಕೊಂಡು ನಾನು ಮಾತನಾಡ್ತೀನಿ. ಒಟ್ಟಿನಲ್ಲಿ ಇಷ್ಟೆಲ್ಲಾ ಬೆಳವಣಿಗೆಗಳ ಮಧ್ಯೆ ಮತ್ತೆ ಮುಧೋಳದಲ್ಲಿ ರೈತರು ಸಭೆ ಸೇರಿದ್ದು ಮುಂದಿನ ನಡೆಯ ಬಗ್ಗೆ ರೂಪುರೇಷೆ ನಿರ್ಧರಿಸಲಿದ್ದಾರೆ. ಒಟ್ಟಾರೆ ಸರ್ಕಾರದ ದರವನ್ನ ಮುಧೋಳ ರೈತರು ಒಪ್ಪುತ್ತಾರಾ ಅಥವಾ ಮತ್ತೆ ಹೋರಾಟವನ್ನ ಮುಂದುವರಿಸ್ತಾರಾ ಅಂತ ಕಾಯ್ದು ನೋಡಬೇಕಿದೆ. ಸೋಮಶೇಖರ್, ಜಿ ಕನ್ನಡ ನ್ಯೂಸ್, ಬಾಗಲಕೋಟೆ.